ಆಹಾ, ಅದಕ್ಕೆ ನಾನು ಬಿಸಿಲು ತಡ್ಕೊಳಕ್ಕಾಗ್ತಾರ. ಅಲ್ಲಿ 50 ಡಿಗ್ರೀಸ್ ಇದೆ, ಇಲ್ಲಿ ತಣ್ಣಗೆ ಎ ಸಿಲಿ ಪಾಚ್ಕೋತೀನಿ. ಇದೊಂದು ವಿಚಿತ್ರ, ಇಡೀ ದೇಶಕ್ಕೇ ಎ ಸಿ ಹಾಕೋದು ಯಾವ ರೀತಿ ಅಂತ ನೋಡಿ. ಇದು ಎಲ್ಲೆಲ್ಲಿ ರೋಡಲ್ಲಿ ಎ ಸಿ ಇದೆಯೋ ಅದು ನನ್ನ ಫೇವ್ರೇಟ್ ಜಾಗ. ಈ ರೋಡ್ಗೆ ಎ ಸಿಗಳನ್ನ ಹಾಕಿದ್ದಾರೆ. ಬಿಲ್ಡಿಂಗ್ ಇದು ಯಾವುದೋ ಗಿಫ್ಟ್ ಬಾಕ್ಸ್ ಅಲ್ಲ, ಇದೊಂದು ಬಿಲ್ಡಿಂಗು. Global Kannadiga, welcome to Qatar. ಸೊ ನಮ್ಮ ಪ್ರಿಯಾ ಮೇಡಮ್ಗೆ ನಾವು ಭಾರತ ದೇಶದಿಂದ ಏನೋ ಸ್ಪೆಷಲಾಗಿ ತಂದಿದ್ದೀವಿ. ನಮ್ಮ ಕರುನಾಡಿನಿಂದ ಗ್ಲೋಬಲ್ ಕನ್ನಡಿಗ ಹೊಸ ಮ್ಯಾಗ್ನೆಟ್ ಮಾಡಿಸಿದ್ದೀನಿ, ಅದನ್ನು ಕೊಡ್ತಾಯಿದ್ದೀನಿ ಅವ್ರ ಮನೆಗೆ. ನೋಡಿ, ನಿಮ್ಮ ಫ್ರಿಡ್ಜ್ ಮ್ಯಾಗ್ನೆಟ್ ಇದು. ಸೊ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನನ್ನ ಚಾನಲ್ ಬರುತ್ತೆ ಸರ್. ಈಗ ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟು ನಾವು ಒಂದು ಫೇಮಸ್ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ, ಕತಾರ್ ದೇಶದ ದೋಹಾ ನಗರದಲ್ಲಿ. ಹುಡುಗರೆಲ್ಲ ಶಿವ ಅಂತ ತಲೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ, ಬಿಸಿಲು ತಡ್ಕೊಳಕ್ಕಾಗದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಸಿರು ಟ್ಯಾಕ್ಸಿ, ಇದು ಸರ್ಕಾರ ಮಾಡಿರುವಂತಹ ಟ್ಯಾಕ್ಸಿ ಕತಾರ್ ದೇಶದಲ್ಲಿ. ಇದರಲ್ಲಿ ಫ್ರೀ ವೈಫೈ ಸಿಗುತ್ತೆ. ಆದರೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇನಪ್ಪ ಅಂದರೆ ಇದು ಎಲ್ಲ ಜನಗಳ ಮಾತುಕತೆ ಒಳ ಕೂತಿರ್ತಾರಲ್ಲ ಅದನ್ನು ಕೂಡ ರೆಕಾರ್ಡ್ ಮಾಡುತ್ತಂತೆ. ನ್ಯಾಷನಲ್ ಸೆಕ್ಯೂರಿಟಿ ಥರ. ಇದನ್ನು ಫನಾರ್ ಅಂತ ಕರೀತಾರೆ. ಇದೊಂದು ರಿಲಿಜಿಯಸ್ ಜಾಗ. ಕತಾರು ಇಸ್ಲಾಮಿಕ್ ಕಂಟ್ರಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ರಿಲಿಜಿಯಸ್ ಸೈಟ್ಸು, ಮಾಸ್ಕ್ಸು, ಸಾಕಷ್ಟು ಈ ಥರ ಜಾಗಗಳನ್ನ ನೋಡ್ಬೋದು ನೀವು. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ಸುಮ್ಮನೆ ಇರೋಂತಹ ಡಿಸೈನ್ ಅಲ್ಲ, ಇದು ಇಡೀ ದೇಶಕ್ಕೆ ಇವರು ಕತಾರ್ ಗೌರ್ಮೆಂಟು ಸರ್ಕಾರ ಹಾಕಿರುವಂತಹ ಏರ್ ಕಂಡೀಷನಿಂಗ್ ವೆಂಟ್ಸು. ಇದ್ರ ಒಳಗಿಂದ ಗಾಳಿ ಬರುತ್ತೆ. ಯಾಕೆಂದರೆ ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಈ ಒಂದು ಜಾಗಕ್ಕೆ ಇಡೀ ಸಂಪೂರ್ಣವಾಗಿ ನೋಡ್ಬೋದು ನೀವು. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ ವೆಂಟ್ಸನ್ನು. ಈ ವೆಂಟ್ಸಲ್ಲಿ ತಣ್ಣಗಿರೋ ಗಾಳಿ ಬಂದು ನಿಮಗೆ ಒಂಚೂರು ಈ ಒಂದು ಜಾಗದಲ್ಲಿ ಉಸಿರಾಡೋಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ. ಇದೊಂದು ವಿಚಿತ್ರ, ಇಡೀ ದೇಶಕ್ಕೇ ಎ ಸಿ ಹಾಕೋದು ಯಾವ ರೀತಿ ಅಂತ ನೋಡಿ. ಈ ಥರ ಇನ್ನೂ ಸಾಕಷ್ಟು ಪಾರ್ಕ್ಗಳಲ್ಲಿ, ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಹಾಕ್ತಾರಂತೆ. ನೋಡಿ, ಇದೊಂದು ಹೋಟೆಲ್ಲು, ಹಳೆ ಬಿಲ್ಡಿಂಗು ಹೋಟೆಲ್ಲು. ಹೋಟೆಲಲ್ಲಿ ಕೂತ್ರೆ ಆ ಸೀಟ್ ಕೆಳಗಡೆ ಎ ಸಿ ವೆಂಟ್ ಸಿಗುತ್ತೆ ನಿಮಗೆ. ಇಂಟ್ರೆಸ್ಟಿಂಗ್ ಅಲ್ವಾ? ಇಲ್ಲಿ ನೋಡಿ, ಪ್ರಿಯಾ ಮೇಡಮ್ ನಮ್ಗೆ ತುಂಬ ಹಸುವಾಗ್ತಾ ಇದೆ, ತಲೆ ಸುತ್ತ ಬಿದ್ದೋಗ್ಬಿಡ್ತೀವಿ. ಏನು ಮಾಡ್ತೀರಾ ಬಿದ್ದೋದ್ರೆ ಅಂದರೆ ಬಿಟ್ಟು ಹೋಗ್ತಾ ಇರ್ತೀವಿ ಅಂತ. ಮೇಡಮ್, ಅನ್ಯಾಯ ಅಲ್ವಾ ಇದು? ನನ್ನ ಬಿಟ್ಟು ಹೋಗ್ತೀರಾ ನೀವು? ನಿಜ ಹೇಳಿ. ಸೊ ಈ ದೇಶದಲ್ಲಿ ಬಿಸಿಲಿಗೋಸ್ಕರ ಎಲ್ಲರಿಗೂ ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ಇಲ್ಲಿಯ ಕಾರ್ಮಿಕರು ಹೊರಗಡೆ ಯಾರ್ಯಾರು ಕೆಲಸ ಮಾಡ್ತಾರೆ ಬಿಸಿಲಲ್ಲಿ, ಅವರಿಗೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೆಲಸ ಮಾಡೋದನ್ನು ನಿಷಿದ್ಧ ಮಾಡಲಾಗಿದೆ ಅಂತೆ. ಸೊ ಅವರು ಬೆಳಗ್ಗೆ 11 ಗಂಟೆವರೆಗೂ ಮಾಡಬೇಕು, ಮತ್ತು 3 ಗಂಟೆವರೆಗೂ ರೆಸ್ಟ್ ತೊಗೋಬೇಕು. 3 ಗಂಟೆ ಮೇಲೆ ಮತ್ತೆ ಶುರು ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಸನ್ಸ್ಟ್ರೋಕ್ ಆಗಿ ಇಮಿಡಿಯೇಟಾಗಿ ಹೋಗ್ಬಿಡ್ತಾರೆ, ಅಷ್ಟು ಬಿಸಿಲಿದೆ ಇಲ್ಲಿ. ಒಂದು ಅರ್ಧ ಮುಕ್ಕಾಲು ಗಂಟೆ ನೀವು ನಡೆದ್ರೆ ನಿಮಗೆ ಸನ್ಸ್ಟ್ರೋಕ್ ಆಗೋದು ಗ್ಯಾರಂಟಿ. ಊಟಕ್ಕೆ ಬಂದಿದ್ದೀವಿ. ಈ ಒಂದು ಜಾಗದ ಹೆಸರು ಕಮಾಚಿ ಅಂತ. ಈಗಷ್ಟೇ ಊಟ ಬಂದಿದೆ. ರೊಟ್ಟಿ, ಇದು ಬಲಾಲೆತ್ ಅಂದ್ಬಿಟ್ಟು, ಇದರಲ್ಲಿ ಆಮ್ಲೆಟ್ ಮತ್ತು ಶಾವಿಗೆ ಇರುತ್ತೆ. ಅದಾದಮೇಲೆ ಇಲ್ಲಿ ಚಿಕನ್ ಕೊಟ್ಟಿದ್ದಾರೆ, ಚಿಕನ್ ಗ್ರೇವಿ. ಕೊತ್ತ ಕುದೀತಾ ಇದೆ. ಅಯ್ಯಯ್ಯೋ, ಆಹಾ. ಇದು ಫೂಲು, ಇದ್ರ ಮೇಲೆ ಬಟರ್ ಹಾಕಿದೆ. ಇದು ಒಂಥರ ಕಾಳು. ಓಕೆ, ಬನ್ನಿ ಟ್ರೈ ಮಾಡೋಣ. ಸೊ ರೊಟ್ಟಿ ಸೇಮ್ ನಮ್ಮ ಥರನೇ ರೊಟ್ಟಿ ಮತ್ತು ಗ್ರೇವಿ ಕೊಟ್ಟಿದ್ದಾರೆ. ಅಷ್ಟೊಂದು ಖಾರ ಇಲ್ಲ, ಭಾಳ ಲೆಸ್ ಸ್ಪೈಸಿಯಾಗಿ ಮಾಡಿದ್ದಾರೆ, ಬಟ್ ರುಚಿಯಾಗಿದೆ, ತುಂಬ ರುಚಿಯಾಗಿದೆ. ಸೊ 2 ಗ್ರೇವಿ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಫ್ರೆಶ್ ಲೆಮನೇಡ್ನ ಆರ್ಡರ್ ಮಾಡಿದ್ದೀವಿ. ಶಿಯರ್ಸ್ ಮೈ ಡಿಯರ್ ಬ್ರೋ, ಶಿಯರ್ಸ್ ಆನ್ ದ ಫಸ್ಟ್ ಕತಾರಿ ಮೀಲ್. ಓ ಸರ್, ನಮ್ಮ ಬ್ರದರ್ ಪೂಜೆ ಮಾಡ್ತಾಯಿದ್ದಾರೆ, ವೆರಿ ಗುಡ್. ಇದು ನನ್ನ ಫೇವ್ರೇಟು ಬಂದಿದೆ. ಇದೇ ಹಮ್ಮಸ್ಸು. ನೋಡಿ ಹೆಂಗೆ ಕೊಟ್ಟಿದ್ದಾನೆ ಅಂತ. ಆ ಕ್ರೀಮ್ ಜೊತೆಗೆ ಆಲಿವ್ ಆಯಿಲ್ ಜೊತೆಗೆ ತೇಲ ಆಡಿಸ್ತಾ ಇದ್ದಾನೆ. ಈ ಆಲಿವ್ ಆಯಿಲು ಡ್ಯಾನ್ಸ್ ಮಾಡ್ತಾ ಇದೆ ಒಳಗೆ. ಆಹಾ 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 ಆಹಾ. ಆಸೆ ಆಗ್ತಾ ಇದೆಯಾ? ನಮ್ಮ ಎಕ್ಸ್ಪ್ರೆಷನ್ ಏನು ತಿನ್ಬೇಕು ಅನಿಸ್ತಾ ಇದೆಯಾ?
ಬನ್ನಿ ಬರ್ಸೋಣ. ಏನು ವಿಷಯ ಅರ್ಥ ಆಯ್ತಪ್ಪ ಅಂದರೆ ಕತಾರಿ ಜನಗಳು ಭಾರತ ದೇಶದ ಥರನೇ ಸಿಕ್ಕಾಪಟ್ಟೆ ರೊಟ್ಟಿ ಗ್ರೇವಿ ಈ ಥರ ಊಟ ತಿಂಡಿಗಳು ಮಾಡ್ತಾರೆ. ಅದಾದಮೇಲೆ ಸ್ವೀಟ್ ಶಾವಿಗೆ ಜೊತೆಗೆ ಆಮ್ಲೆಟ್ ತಿಂತಾರೆ. ಇದೊಂದು ವಿಚಿತ್ರ ಅನ್ನಿಸ್ತು. ಊಟ ತುಂಬ ಚೆನ್ನಾಗಿತ್ತು ಕಮಾಚಿ ರೆಸ್ಟೋರೆಂಟಲ್ಲಿ. ಬಿಲ್ ಎಷ್ಟಾಯಿತು ಅಂತ ನೋಡೋ ಅಷ್ಟೊತ್ತಿಗೆ ಬಿಲ್ ಕೊಟ್ಬಿಟ್ಟಿದ್ರು. ಗಲಾಟೆ ಮಾಡಿ ನೀವು ನಮ್ಮ ಗೆಸ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬಿಲ್ ತೊಗೊಳ್ಳಲ್ಲ ಅಂದ್ಬಿಟ್ಟು ಧನ್ಯವಾದಗಳು. ಊಟನೂ ಕೂಡ ಚೆನ್ನಾಗಿತ್ತು. ಈಗ ಇನ್ನೊಂದು 2-3 ಲೊಕೇಶನ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸರ್ಕಾರ ಪಕ್ಷಿಗಳ ಜೀರ್ಣೋದ್ಧಾರಕ್ಕೋಸ್ಕರ ದೊಡ್ಡ ಗೂಡು ಕಟ್ಟಿಬಿಟ್ಟಿದೆ. ಅದು ಪಕ್ಷಿಗಳು ಬಿಸಿಲಲ್ಲಿ ಗೂಡು ಕಟ್ಟೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸರ್ಕಾರದವರು ಸಿಕ್ಕಾಪಟ್ಟೆ ದೊಡ್ಡದಾಗಿ ಇಲ್ಲೊಂದು ಗೂಡನ್ನು ಕಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಫಾರಿನ್ ಟೂರಿಸ್ಟ್ಗಳು ಬಂದಿದ್ದಾರೆ. ಈ ಊರು ಬಿಸಿಲಲ್ಲಿ ಶಬ್ದ ಕೇಳಿಸ್ತಾ ಇರ್ಬೋದು, ಹಕ್ಕಿಯ ಚಿಲಿಪಿಲಿ. ಒಳ್ಳೆ ಇನಿಷಿಯೇಟಿವ್. ಅಂದರೆ ಪ್ರಾಣಿ ಪಕ್ಷಿಗಳು ನಮ್ಮ ಜೊತೆಗೆ ಒಂದೇ ರೀತಿಯಲ್ಲಿ ಸಮನಾಗಿ ಬದುಕೋದಕ್ಕೆ ಅವಕಾಶ ನಾವುಗಳು ಮಾಡಿಕೊಡ್ಬೇಕು. ಇಲ್ಲಿ ಮರ ಗಿಡ ಕಮ್ಮಿ ಇರೋದ್ರಿಂದ ಇವರೇ ಈ ಒಂದು ಫೆಸಿಲಿಟಿಯನ್ನು ಮಾಡಿ ಕೊಟ್ಟಿದ್ದಾರೆ. ಈಗಷ್ಟೇ ಸಮ್ಮರ್ ಶುರುವಾಗಿದೆ. ಇವಾಗ 44 ಇದೆ. ಇನ್ನು ಸ್ವಲ್ಪ ತಿಂಗಳಲ್ಲಿ 55 ಆಗುತ್ತಂತೆ ಈ ಜಾಗದಲ್ಲಿ. ಯಪ್ಪ, 55 ಬದುಕೋದು ತುಂಬ ಕಷ್ಟ ಇದೆ. ಈಗ ನಾವು ಹೋಗ್ತಾ ಇದ್ದೀವಿ ಸ್ಟ್ರೀಟ್ ನಂಬರ್ 21ಗೆ. ಅದೇನಕ್ಕಪ್ಪ ಸ್ಪೆಷಲ್ ಅಂದರೆ AC ಸ್ಟ್ರೀಟ್ ಅಂತ ಕರೆಯಲ್ಪಡುತ್ತೆ. ಇಡೀ ಬೀದಿಗೆ AC ಹಾಕಿರ್ತಾರೆ. ಹೆಂಗೆ ಹಾಕಿರ್ತಾರೆ, ಏನು ಟೆಕ್ನಾಲಜಿ, ಯಾಕೆ ಹಾಕ್ತಾರೆ, ಇಷ್ಟು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಗಾಡಿಗಳು ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡ್ರಾಪ್ ಮಾಡ್ತಾ ಇದೆ. ಸೊ ವಾಟ್ ಈಸ್ ದಿಸ್ ಸರ್ವಿಸ್ ಕಾಲ್ಡ್ ಆಸ್? Golf cart. And it is free? Yeah, it's free. It's free for everybody? For everybody. ಜಗತ್ತಲ್ಲಿ ಬೇರೆ ಬೇರೆ ಕಡೆ ತುಂಬ ಚಳಿ ಇದ್ದರೆ ಬಿಸಿ ಕಾಯಿಸೋದು ನೋಡಿದ್ದೀರಾ. ಆದರೆ ಇಲ್ಲಿ ನಾನು ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೆ ಚಳಿ ಕಾಯಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಸರ್ಕಾರ ರಸ್ತೆಗೆ AC ಅಳವಡಿಸಿದ್ದಾರೆ ಅಂತ. ಇಲ್ಲಿ ನೋಡಿ ಗಾಳಿ ಹೇಗೆ ರಸ್ತೆಯಲ್ಲಿ AC ವೆಂಟ್ಗಳನ್ನು ಹಾಕಿ ರಸ್ತೆಯಲ್ಲಿ ನಡೆಯೋರಿಗೆ ತಣ್ಣನೆ ಗಾಳಿ ಬರಲಿ ಅಂತ ಈ ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ಪ್ರಾಬಬ್ಲಿ ವಿಶ್ವದಲ್ಲಿ ಬೇರೆ ಎಲ್ಲೂ ಈ ಥರ ಒಂದು ಫೆಸಿಲಿಟಿ ನಾನಂತೂ ಇವತ್ತವರೆಗೂ ನೋಡಿಲ್ಲ. ಆಪ್ಕಿದ ದೇಖೆ ಫೆಸಿಲಿಟಿ ಬಿಲ್ಕುಲ್ ನೈ. ಆಹಾ, ಅದಕ್ಕೆ ನಾನು ಬಿಸಿಲು ತಡ್ಕೊಳಕ್ಕಾಗ್ತಾರ. ಅಲ್ಲಿ 50 ಡಿಗ್ರೀಸ್ ಇದೆ. ಇಲ್ಲಿ ತಣ್ಣಗೆ AC ಪಾಚ್ಕೋತೀನಿ. ಸುಖ ಅಂದರೆ ಇದು ಸೂಪರ್. ಕತಾರಲ್ಲಿ ನನ್ನ ಅತ್ಯಂತ ಪ್ರಿಯವಾದ ಜಾಗ ಯಾವುದು? ಮೈ ಫೇವರೆಟ್ ಪ್ಲೇಸ್ ಇನ್ ಕತಾರ್ ಇದು 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 ಎಲ್ಲೆಲ್ಲಿ ರೋಡಲ್ಲಿ AC ಇದೆಯೋ ಅದು ನನ್ನ ಫೇವರೆಟ್ ಜಾಗ. AC ಬೀದಿ ಅಂತಲೇ ಪ್ರಸಿದ್ಧವಾಗಿರುವಂತಹ ಈ ಒಂದು 21 ಸ್ಟ್ರೀಟ್ ಮುಂದೆ ಇರುವಂತಹ ಒಂದು ಮಾಲ್ ಒಳಗೆ ಎಂಟ್ರಿ ಕೊಡ್ತಾ ಇದ್ವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಮಾಲ್ ನೋಡಿ ಎಷ್ಟು ಲಕ್ಸುರಿಯಸ್ ಆಗಿ, ಎಷ್ಟು ಹೈ ಎಂಡ್ ಆಗಿದೆ ಅಂತ. ಒಂದೊಂದು ಬಾಟ್ಲು ಪರ್ಫ್ಯೂಮ್ಗೆ 24,000 ರೂಪಾಯಿ ಅಂತೆ. ಕತಾರ್ ದೇಶದ ಆ್ಯಕ್ಚುಯಲ್ ಹೆಸರು ಕತಾರ್ ಅಲ್ಲ, ಖತಾರ್. ಯಾರಿಗಾರು ಕ್ಯಾಕರ್ಸ್ ಮುಗ್ಕೋಬೇಕು ಅಥವಾ ಕಫ ಹೋಗಿಬೇಕು ಅಂತೀವಲ್ಲ, ಆ ಥರ ಖತಾರ್ ಅನ್ನಬೇಕು. ಸೊ ಆವಾಗಲೇ ಇದಕ್ಕೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದಾಗ ಆಗುತ್ತೆ. ಕತಾರ್ ಅಂದರೆ ಅದು ಮಾಡ್ರನ್ ವರ್ಷನ್ ಅಷ್ಟೇ, ಖತಾರ್. ಜಗತ್ತಿನ ಅತ್ಯಂತ ಸುಂದರ ಸೂಪರ್ ಮಾರ್ಕೆಟ್ಗೆ ಸ್ವಾಗತ. ಆಹಾ, ಇದು ಯಾವುದು ಗುರು? ಯಾವುದೋ ಪ್ಯಾಲೇಸ್ ಕಟ್ದಂಗೆ ಕಟ್ಟವನೆ. ಎಲ್ಲೆಲ್ಲೂ ಗ್ಲಾಸು, ಅದಕ್ಕೆಲ್ಲ ಒಳ್ಳೆ ಯಾವುದೋ ಫ್ರೆಂಚ್ ಆರ್ಕಿಟೆಕ್ಚರ್ ಮಾಡ್ದಂಗೆ, ಪೇಂಟಿಂಗ್ ಮಾಡ್ದಂಗೆ, ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂತಹ ಪ್ಲ್ಯಾನು. ಮಧ್ಯ ಹಸಿರಾದ ಗಿಡಗಳು, ಚಿಕ್ಕ ಪುಟ್ಟ ಮರಗಳು, ಅದರ ಮಧ್ಯ ಸೂಪರ್ ಮಾರ್ಕೆಟು, ತಣ್ಣಗಿರೋ AC. ಆಹಾ, ಅತ್ಯದ್ಭುತ. ನಿಜವಾಗ್ಲೂ ಇಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಚಿಪ್ಸ್ ಸೆಕ್ಷನ್, ಬರೀ ಚಿಪ್ಸ್ ಮಾರೋದಕ್ಕೆ ಯಾವ ಲೆವೆಲ್ಗೆ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತ ನೋಡಿ. ನೀರು ತೊಗೋಬೋದು.
ಇಲ್ಲಿ ನೋಡಿ, ಈ ಜಾಗದಲ್ಲಿ ಈ ಸುಂದರವಾದ ಪೇಂಟಿಂಗು ಮತ್ತು ಗ್ರಾಫಿಟಿಯ ನಡುವೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಲಾಗಿದೆ. ಪೀನೆ ಕಾ ಪಾನಿ ಹೈ? ಹಾಂ, ಅಚ್ಚಾ, ಕಿಧರ್ ಸೆ ಆಪ್? ಹಾಂ, ನೇಪಾಲ್. ಬಹುತ್ ಬಡಿಯಾ ಭಾಯ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ, ಒಂದು ಮರೂನ್ ಕತಾರಿ ಕಲರ್ ಮಾಡಿದ್ದಾರೆ, ನಲ್ಲಿ ಮಾಡಿದ್ದಾರೆ. ನಲ್ಲಿ ಒಳಗೆ ಕೋಲ್ಡ್ ವಾಟರ್ ಹೇ, ಕೋಲ್ಡ್ ವಾಟ್ರೇ ವಾರ್ಮ್ ವಾಟ್ರೇ? ವೆರಿ ಕೋಲ್ಡ್. ವಾ 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 ವಾ, ಜಬರ್ದಸ್ತ್. ಈ ಒಂದು ಹೀಟ್ಗೆ ಅತ್ಯಂತ ಅವಶ್ಯಕ ಇರುವಂತಹ ಒಂದು ಯಂತ್ರ. ನೀರು ಪ್ರತಿಯೊಬ್ಬರ ಹಕ್ಕು. ಉಚಿತವಾಗಿ ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲದಿಗೂ ನೀರು ಸಿಗೋದು ಬಹಳ ಮುಖ್ಯ. ಅದಕ್ಕೆ ಸರ್ಕಾರದವರು, ಪ್ರತಿಯೊಂದು ಸರ್ಕಾರ ಕೂಡ ಒಳ್ಳೊಳ್ಳೆ ಸವಲತ್ತು ಮಾಡಲೇಬೇಕು. ಉಚಿತ ನೀರಿನ ಸೌಲಭ್ಯಕ್ಕೆ ಇಲ್ಲಿ ಮಾಡಿರುವಂತಹ ರೀತಿಯಲ್ಲಿ ಕತಾರಲ್ಲಿ ಎಲ್ಲವೂ ಒಂದು ರೀತಿಯ ಶೋ ಆಫ್ ಅಂತಲೇ ಹೇಳ್ಬೋದು, ಅಥವಾ ಎಲ್ಲದನ್ನು ತುಂಬ ಗ್ರ್ಯಾಂಡಾಗಿ ದುಡ್ಡನ್ನು ಸುರಿದು ಮಾಡೋದು ಈ ಒಂದು ದೇಶದ ಅಭ್ಯಾಸ. ಯಾಕೆಂದರೆ ಅಷ್ಟು ಎಕಾನಮಿ ಈ ದೇಶದಲ್ಲಿ ಇದೆ. ಪ್ರಪಂಚದ ಟಾಪ್ ಮೋಸ್ಟ್ GDPಗಳಲ್ಲಿ ಒಂದಾಗಿರುವಂಥ ಈ ಪುಟ್ಟ ದೇಶ ಇಲ್ಲಿ ಈ ಒಂದು ರಾಜಧಾನಿಯಾದ ದೋಹಾದಲ್ಲಿ ಹೇಗೆ ಒಂದು ದೊಡ್ಡ ಹೂವಿನ ಗುಚ್ಛವನ್ನು ಅಥವಾ ಹೂವಿನ ಬೊಕೆಯನ್ನು ದೊಡ್ಡ ಮಟ್ಟದಲ್ಲಿ ರೆಪ್ಲಿಕಾ ಮಾಡಿದ್ದಾರೆ ಅಂತ ನೀವು ಗಮನಿಸ್ಬೋದು. ಹಾಗೆಯೇ ಅಲ್ಲಿ ನೋಡ್ಬೋದು ನೀವು ಎದುರುಗಡೆ ಗಿಫ್ಟ್ ರೂಪದಲ್ಲಿ ಕಟ್ಟಿರುವಂತಹ ಒಂದು ಕಟ್ಟಡ. ಇದು ಇಲ್ಲಿನ ಒಂದು ಮ್ಯೂಸಿಯಂ ಅಂತೆ. ಹಾಗೆ ಇಲ್ದಿರೋರಿಗೆ ಗೊತ್ತು ಇರುವಂತಹ ವ್ಯಾಲ್ಯೂ. ಇಲ್ಲಿ ಪ್ರತಿಯೊಂದು ಕಡೆಯೂ ಲಾನ್ ಬೆಳೆಸುವಂತಹ ಮತ್ತು ಅದನ್ನು ಉಳಿಸುವಂತಹ ಒಂದು ಪ್ರಕ್ರಿಯೆ. ಎಲ್ಲ ಕಡೆಯೂ ಚಿಕ್ಕ ಚಿಕ್ಕ ಮರ ಮತ್ತು ಸುತ್ತಮುತ್ತ ನೋಡ್ಬೋದು ಹಸಿರಿಗೆ ಸಾಕಷ್ಟು ಪ್ರಾಧಾನ್ಯತೆ ಕೊಡ್ತಾ ಇರೋದನ್ನು ನೀವು ನೋಡ್ಬೋದು. ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ನಿಮಗೆ. ಮೇಲ್ಗಡೆ ಗಿಫ್ಟ್ ರ್ಯಾಪ್ ಮಾಡಿರೋದು ಮತ್ತು ಆ ಇಡೀ ಬಿಲ್ಡಿಂಗ್ ಇದು ಯಾವುದೋ ಗಿಫ್ಟ್ ಬಾಕ್ಸ್ ಅಲ್ಲ, ಇದೊಂದು ಬಿಲ್ಡಿಂಗು. ನಿಮಗೆಲ್ಲ ಅನಿಸ್ಬೋದು ಏನಿದು ಸಾಮಾನ್ಯವಾದ ಒಂದು ಲಾನು, ಓಕೆ ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಆದರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ನಾವು ನೋಡ್ತಾ ಇರೋಂತಹ ಲಾನು ಮರುಭೂಮಿಯಲ್ಲಿ ಇರುವಂತಹ ಲಾನು, ಮರುಭೂಮಿಯಲ್ಲಿ ಡೆಸರ್ಟ್ನ ಮಧ್ಯ ಬೆಳೆಸಿರುವಂತಹ ಲಾನು. ಇದಕ್ಕೆ ಬೇಕಾಗಿರುವಂತಹ ಶ್ರಮ ಅಷ್ಟಿಷ್ಟಲ್ಲ. ನೋಡಿ ಎಷ್ಟು ಸ್ಪ್ರಿಂಕ್ಲರ್ಸ್ನ ಆಗಿಂದ ನೋಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪಾಗಿ ಓಡಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೇ ಈ ಒಂದು ಲಾನನ್ನು ಇಲ್ಲಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಅಂದರೆ ಮನುಷ್ಯ ಮನಸ್ಸಿದ್ದರೆ ಮಾರ್ಗ ಏನು ಬೇಕೋ ಮಾಡ್ತಾನೆ. ಒಳ್ಳೆಯದು ಮಾಡ್ಬೋದು, ಹಾಳು ಕೂಡ ಮಾಡ್ಬೋದು. ಕತಾರ್ ದೇಶದಲ್ಲಿ ಎಲ್ಲೆಲ್ಲೂ ಹಸಿರಿಗೆ ಕಾರಣರಾದ ಸಾಕಷ್ಟು ಕಾರ್ಮಿಕರಿದ್ದಾರೆ. ಹಾಗೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರೋದು ಖುಷಿಯ ವಿಚಾರ. ನೀವು ಇಸ್ರೇಲ್ ದೇಶದಲ್ಲೂ ನೋಡ್ಬೋದು ಹೇಗೆ ಒಂದು ಇಡೀ ಮರುಭೂಮಿಯನ್ನು ಸಂಪೂರ್ಣವಾಗಿ ಹಸಿರಾಗಿ ಮಾಡಿ ಅಲ್ಲಿ ಗ್ರೇಪ್ ಬೆಳೆದು ದ್ರಾಕ್ಷಾರಸದಿಂದ ವೈನ್ ಮಾಡಿ ವಿಶ್ವದ ಕಾಂಪಿಟೇಷನ್ಸಲ್ಲಿ ಗೆಲ್ಲೋದು. ಸೊ ಈ ಥರ ಚಾಲೆಂಜಸ್ನ ಸದಾ ಮನುಷ್ಯ ತಗೊಳ್ಳೋದನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ. ಇಲ್ಲಿ ಮರುಭೂಮಿಯಲ್ಲಿ ಹುಲ್ಲಿನ ಮೇಲೆ ಬೆಳೆದಂಥ ನಿಂಬೆಹಣ್ಣು ನೋಡಿ, ಇಲ್ಲಿ ಕಷ್ಟ. ಬತ್ತು 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 ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಸ್ಪ್ರಿಂಕ್ಲರ್ ಜೊತೆ ಆಟ ಆಡೋದಕ್ಕೆ ಸಕ್ಕತ್ತಾಗಿರುತ್ತೆ. ಪ್ರತಿಯೊಂದು ದೇಶದಲ್ಲೂ ಅದರದೇ ಆದ ಒಂದು ವಿಶೇಷವಾದ ಉಡುಪಿರುತ್ತೆ. ಇಲ್ಲಿ ಕತಾರ್ ದೇಶದಲ್ಲೂ ಕೂಡ ಬಹಳ ವಿಶೇಷವಾದ ಉಡುಪುಗಳಿದೆ ಮತ್ತು ತುಂಬ ರಿಚ್ ಉಡುಪುಗಳು, ಗೋಲ್ಡನ್ ಎಂಬ್ರಾಯ್ಡ್ರಿಗಳು ಇವೆಲ್ಲ ತುಂಬ ಹೆವಿಯಾಗಿ ಮಾಡ್ತಾರೆ. ಇಲ್ಲಿ ಅಂಥದ್ದೇ ಒಂದು ಕೈಮಗ್ಗದ ಅಂಗಡಿಗೆ ಬಂದಿದ್ದೀನಿ. ಅಸ್ಸಲಾಮು ಅಲೈಕುಮ್. ಎಷ್ಟು ಚೆನ್ನಾಗಿ ಇಲ್ಲಿ ಬಟ್ಟೆಗಳನ್ನು ಹೊಲಿತಾ ಇದ್ದಾರೆ ಮತ್ತು ಅವರುಗಳು ಕೂತಿರುವಂತಹ ರೀತಿ, ಆ ಒಂದು ಹಿಂದಿಯ ಕುಶನ ಪ್ರತಿಯೊಂದನ್ನು ನೋಡ್ಬೋದು. ಇಲ್ಲಿ ಹಿಂದಿ ಮಾತಾಡುವಂತಹ ಸ್ನೇಹಿತರು ಕೂಡ ಸಿಕ್ಕರು, ಬಹಳ ಖುಷಿಯಾಯಿತು. ಇದು ಇಲ್ಲಿಯ ಉಡುಪುಗಳು ಮತ್ತು ಇಲ್ಲಿಯ ಶೈಲಿ. ಇದು ನೋಡಿ, ಕೂತ್ಕೊಳ್ಳೋದಕ್ಕೆ ಎಷ್ಟು ಸಹಜವಾಗಿ, ಎಷ್ಟು ಸುಂದರವಾಗಿ ಮಾಡಿರುವಂತಹ ಜಾಗ. ಆಲ್ಮೋಸ್ಟ್ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ಹಾಕೋತಾರೆ ಬಟ್ಟೆ ಇಲ್ಲೂ ಕೂಡ. ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಗೋಲ್ಡನ್ ಎಂಬ್ರಾಯ್ಡ್ರೀಸು ಮತ್ತು ಇವರೇನು ತಲೆಗೆ ಹಾಕ್ತಾರೆ ಅದು ಕೋಬ್ರಾ ಸ್ಟೈಲ್ ಅಂತ ಹೇಳ್ತಾರೆ. ಇಲ್ಲಿಯ ಕತಾರಿ ಜನಗಳು ಹಾಕೋದನ್ನು ಕೋಬ್ರಾ ಸ್ಟೈಲ್ ಅಂತಾರೆ. ಅಂದರೆ ಕೋಬ್ರಾ ಹೆಡೆ ಇರುತ್ತಲ್ಲ, ಕೋಬ್ರಾ ಹೆಡೆಯ ರೀತಿಯಲ್ಲಿ ಇವರು ತಮ್ಮ ಪೇಟವನ್ನು ಕಟ್ತಾರೆ ಅಂತ ಹೇಳ್ತಾರೆ. ತುಂಬ ಸಮಯ ಇಲ್ಲ, ಬರೀ ಅರ್ಧ ದಿವಸ ಸಮಯ ಇರೋದ್ರಿಂದ ನಿಮಗೆ ಎಲ್ಲದನ್ನು ನಾನು ಇಲ್ಲದೆ ಡ್ರೆಸ್ ಹಾಕ್ಕೊಂಡು ಎಲ್ಲ ತೋರಿಸ್ತಾ ಇದ್ದೆ. ಸಮಯ ಕಮ್ಮಿ ಇರೋದ್ರಿಂದ ಅವನ್ನೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಈಗ ಸಂಜೆಯ
ಟೀ ಸಮಯ. ಎಲ್ಲರೂ ಒಂದು ಓಪನ್ ಏರ್ ಕೆಫೆಯಲ್ಲಿ ಕೂತ್ಕೋತಾ ಇದ್ದೀವಿ, ಒಳ್ಳೆ ಟೀ ಕುಡಿಯೋಣ. ಇಲ್ಲಿಯ ಬಹಳ ಫೇಮಸ್ ಆದ ಕರಾಕ್ ಚಾಯ್, ಈ ಒಂದು ಬ್ರ್ಯಾಂಚು ದೋಹಾಲು ಇದೆ, ಲಂಡನಲ್ಲೂ ಇದೆ. ಭಾಳ ಫೇಮಸ್ ಟೀ ಶಾಪ್ ಇದು. ನಾನು ಕರಕ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ನಮ್ಮ ಹಾಲ್ ಟೀನೇ. ಇದರಲ್ಲಿ ಏಲಕ್ಕಿಯ ಪುಡಿ ಅಥವಾ ಏಲಕ್ಕಿಯನ್ನು ಮಿಶ್ರಣ ಮಾಡಲಾಗಿದೆ. ನೋಡಿರ್ಬೋದು, ವೆಲ್ಕಮ್ ಟು ಕತಾರ್ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಕರೆ ಸುರಿದಿದ್ದಾರೆ. ಸೆಕೆನೆಯ ಶಮಿ ಪಾಕ ಇಟಿಲಿ ಕುಡಿದೆ. ಕತಾರ್ನ ದೋಹಾದಲ್ಲಿನ ಕ್ರಿಸ್ಟಲ್ ವಾಕ್ಗೆ ಸ್ವಾಗತ. ಈಗಷ್ಟೇ ಕರಕ್ ಚಾಯ್ನ, ಇಲ್ಲಿ ನಾವು ಕಡಕ್ ಚಾಯ್ ಅಂತೀವಲ್ಲ, ಇಲ್ಲಿ ಕರಾಕ್ ಅಂತ ಕರೀತಾರೆ. ಆ ಚಾಯ್ನ ಕುಡಿದು ಈಗಷ್ಟೇ ನಮ್ಮ ಪ್ರಿಯಾ ಮೇಡಮ್ ನಮ್ಮನ್ನ ಒಂದು ಸುಂದರವಾದ ಲೊಕೇಶನ್ಗೆ ಕರ್ಕೊಂಡ್ಬಂದಿದ್ದಾರೆ. ಏನು ಈ ಜಾಗ? ಕ್ರಿಸ್ಟಲ್ ವಾಕ್ ಅಂತ ಈ ಜಾಗದ ಹೆಸರು. ಇದು ನಡ್ಕೊಂಡು ಹೋಗ್ತಾ ಇರೋದ ಸುಮ್ಮನೆ ಇಲ್ಲಿ? ಇಲ್ಲಿ ಕ್ರಿಸ್ಟಲ್ ಇರುತ್ತಾ? ತೋರಿಸಿ. ಅಯ್ಯೋ, ಇದು ಯಾವ ಥರ ರೀ ಇದು? ಓ ಮೈ ಗಾಡ್, ನೋಡಿ ಇಲ್ಲಿ ರಿಯಲ್ ಕ್ರಿಸ್ಟಲ್ಸಾ ಇದು? ಮುತ್ತು ಹವಳ ರತ್ನಗಳನ್ನ ಜೋಡಿಸ್ಬಿಟ್ಟಿದಾರಲ್ಲ ಇಲ್ಲಿ. ಇದು ಯಾವ ಥರ ಲೊಕೇಶನ್ನು? ಹಾಂ, ಇಲ್ಲೂ ಅಷ್ಟೇ ಕುಂಡಿ ಕೂಲರ್ಸ್ ಇದೆ ಇಲ್ಲಿ. ಈ ಕುಂಡಿ ಕೂಲರ್ಸು ನೀವು ಕೂತ್ರೆ ನಿಮ್ಮ ಕುಂಡಿಯನ್ನು ಕೂಲ್ ಮಾಡುತ್ತೆ ಅಲ್ಲೇನ್ರಿ ಮೇಡಮ್? ಇಲ್ವಾ? ಹಾಂ ಹಾಂ ಹಾಂ, ಆಗ್ತಾ ಇದೆ, ಚೆನ್ನಾಗಿ ಕೂಲ್ ಆಗ್ತಾ ಇದೆ. ಹೌದಾ? ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರಿ ಇಲ್ಲಿ ಬೇರೆ ಬೇರೆ ನೋಡಿ, ಟ್ರೈನ್ ಕ್ರಿಸ್ಟಲ್ಲು ಸಂಪೂರ್ಣ. ಇದು ಯಾವ ಥರ ಇದು? ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವಾಕ್ಸ್ ಅಂತಲೇ ಕರಿಬೋದು ಇದನ್ನು. ಹಾಂ, ವಾವ್, ಎಷ್ಟು ಸುಂದರವಾಗಿದೆ ಅಂತ ನೋಡಿ. ಇದ್ರ ಮೇಲೆ ನೀವು ನಡ್ಕೊಂಡು ಹೋಗ್ಬೋದು. ಇದ್ರ ಮೇಲೆ ನಡೆದ್ರೂ ಏನೂ ಸ್ಕ್ರ್ಯಾಚ್ ಆಗಲ್ಲ ರೀ, ನೋಡಿ. ವಾವ್, ಈ ಥರ ಒಂದು ಜಾಗ, ಅಬ್ಬಾ ಅಬ್ಬಾ ಅಬ್ಬಾ. ಮೇಲ್ಗಡೆನೂ ಅಷ್ಟೇ, ಎಲ್ಲೆಲ್ಲೂ ರಿಚ್ ಆ್ಯಂಬಿಯನ್ಸ್ ಇರುವಂತಹ ಜಾಗ, ಸಾಕಾಗಿದೆ. ಇಲ್ಲಿ ಹೆಲಿಕಾಪ್ಟರ್ಗಳು ಮಾಡಿದ್ದಾರೆ, ಇಲ್ಲೂ ಅಷ್ಟೇ ಯೂನಿವರ್ಸ್ ಮತ್ತು ಗ್ಲೋಬನ್ನು ಮಾಡಿದ್ದಾರೆ, ಸ್ಪೇಸ್ ಶಿಪ್ಗಳನ್ನ ಮಾಡಿದ್ದಾರೆ ಕ್ರಿಸ್ಟಲ್ಸಲ್ಲಿ. ಶೂ, ಏನ್ರಿ ಹಿಂಗಿದೆ ಈ ಜಾಗ, ನಂಬಕ್ಕೆ ಅಸಾಧ್ಯ. ಇದು ಮಾತ್ರ ಹಡಗುಗಳು, ಇದು ಇಲ್ಲಿಯ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು ನೋಡಿ. ಇದು ಇಡೀ ರೋಡಿಗೆ ಎ ಸಿಗಳನ್ನ ಹಾಕಿದ್ದಾರೆ, ಎ ಸಿ ವೆಂಟ್ಸ್ ಇದೆ. ಎಷ್ಟು ತಣ್ಣಗಿದೆ ಅಂದರೆ ಬೆಳಗ್ಗೆಯಿಂದ ಆದಂತಹ ಬಿಸಿಲೆಲ್ಲ ರಿಲ್ಯಾಕ್ಸ್ ಆಗ್ತಾಯಿದೆ. ಆ ಬೆಳಗ್ಗೆಯಿಂದ ಆದ ಬಿಸಿಲು ಉರಿತಾ ಇತ್ತು ಮುಖ, ಸ್ಕಿನ್ನೆಲ್ಲ ಸಡನ್ನಾಗಿ ಇವಾಗ ಕೂಲ್ ಆಗ್ತದೆ. ಇಲ್ಲಿ ನೋಡಿ, ಅಯ್ಯೋ, ಇದು ಯಾವ ಥರ ಗುರು ಇದು? ಖಡ್ಗಗಳನ್ನು ಕ್ರಿಸ್ಟಲಲ್ಲಿ ಮಾಡಿರೋದು, ಕತ್ತಿಗಳನ್ನ ಕ್ರಿಸ್ಟಲಲ್ಲಿ ಮಾಡಿರೋದು. ಮೈ ಗಾಡ್, ಈ ಥರ ಒಂದು ಜಾಗ ನಾನು ನೋಡ್ತೀನಿ ಅಂತ ಕತಾರ್ ದೇಶದಲ್ಲಿ ಅಂದ್ಕೊಂಡೇ ಇರಲಿಲ್ಲ. ಮುತ್ತು ಹವಳ ರತ್ನವನ್ನು ತುಳ್ಕೊಂಡು ಮುನ್ನುಗ್ತಾ ಇದ್ದೀವಿ. ವಾ 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 ವಾ, ಸಾಕಾಗಿದೆ ಲೊಕೇಶನ್. ಮಾತ್ರ ಏನು ಲೊಕೇಶನ್ ಗುರು, ದುಡ್ಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇವರೇ ನಿದರ್ಶನ. ನಮ್ಮ ಹತ್ರನೂ, ನಮ್ಮ ದೇಶದಲ್ಲೂ ಅಷ್ಟೇ ದುಡ್ಡಿಗೇನು ಕಮ್ಮಿ ಇಲ್ಲ, ಹಾಗೆ ಸಾಕಷ್ಟು ದೇಶಗಳ ಹತ್ರ ದುಡ್ಡಿಗೇನು ಕಮ್ಮಿ ಇಲ್ಲ. ಆದರೆ ಆ ದುಡ್ಡಿನ ಸದ್ಬಳಕೆ ಆಗತ್ತಾ ಇಲ್ವಾ ಅನ್ನೋದಷ್ಟೇ ಕ್ವಶನ್ನು. ನೋಡ್ಬೋದು ನೀವು ಎಲ್ಲ ಕಡೆ ಎಲ್ಲೆಲ್ಲೂ ಕ್ರಿಸ್ಟಲ್ಗಳು. ಈ ಜಾಗದಲ್ಲೂ ಅಷ್ಟೇ. ವಾವ್, ಎಷ್ಟು ಸುಂದರವಾಗಿದೆ ನೋಡಿ ಕ್ರಿಸ್ಟಲ್ಸ್. ಡೆಫಿನೆಟ್ಲಿ ನಿಮ್ಮ ಕತಾರ್ನ ಟ್ರಿಪ್ಪಲ್ಲಿ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಲೇಬೇಕು ನೀವು. ಈ ಒಂದು ಆ್ಯಂಬಿಯನ್ಸ್ನ ಪ್ರತಿಯೊಬ್ಬರು ಫೀಲ್ ಮಾಡಬೇಕು, ಒಂದು ರಿಚ್ ಫೀಲಿಂಗು, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು ಮಕ್ಕಳೆಲ್ಲ ಇದ್ರ ಮೇಲೆ ಆಟ ಆಡ್ತಾ ಇರೋದನ್ನು ನೋಡಿ. ನನ್ನ ತಮ್ಮನ ಮಕ್ಕಳು ನೆನಪಾಗ್ತಾ ಇದ್ದಾರೆ ನನಗೆ. ಅವರಿಬ್ಬರು ಇದ್ದಿದ್ರು ಇಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡಿರೋರೇನೋ. ಕತಾರಿ ಕಾರ್ಗಳನ್ನ ನೋಡ್ಬೋದು ನೀವು, ಎಂಥ ಕಾರ್ ನೋಡಿ, ರೋಲ್ಸ್ ರಾಯ್ಸು. ಇಲ್ಲಿ ನೀವು ಗಮನಿಸಿದ್ರೆ ಬಿಲ್ಡಿಂಗ್ ಪ್ಲ್ಯಾನ್ನ ಕೂಡ ಕ್ರಿಸ್ಟಲಲ್ಲಿ ಮಾಡಿದ್ದಾರೆ.
ಇಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್ ಮಾಡೆಲ್ನ ಕೂಡ ಸಂಪೂರ್ಣವಾಗಿ ಕ್ರಿಸ್ಟಲಲ್ಲಿ ಡಿಸೈನ್ ಮಾಡಿ ತೋರಿಸಿದ್ದಾರೆ. ಮಾಡಿರುವಂಥ ಆರ್ಟಿಸ್ಟ್ಗಳಿಗೆ ಸಲ್ಯೂಟ್ ಹೊಡಿಬೇಕು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಮಕ್ಕಳು ನೆಕ್ಸ್ಟ್ ಲೆವೆಲ್ಗೆ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಮಕ್ಕಳು ಎಲ್ಲ ಕಡೆ. ಕತಾರ್ನ ಅತ್ಯಂತ ಸುಂದರವಾದ ಹಾಗೆ ಅತ್ಯಂತ ದೊಡ್ಡ ಮಾಲಿಗೆ ಬಂದಿದ್ದೀವಿ. ಬಹಳ ವಿಶೇಷವಾದ ವಿಷಯ ಏನಪ್ಪ ಅಂದರೆ, ಕತಾರ್ ದೇಶದ 80% ಪಾಪ್ಯುಲೇಷನ್ ಉಳಿದಿರೋದು ಅದರ ರಾಜಧಾನಿಯಾದ ದೋಹಾ ನಗರದಲ್ಲಿ. ಇನ್ನು 20% ಮಾತ್ರ ಇನ್ನೆರಡು ಅತ್ಯಂತ ದೊಡ್ಡ ನಗರವಾದ ದುಖಾನ್ ಮತ್ತು ಇನ್ನೊಂದೇನೋ ಇದೆ ಅದರಲ್ಲಿ ವಾಸ ಇದ್ದಾರೆ. ಅದು ಬಿಟ್ಟರೆ 80% ಪಾಪ್ಯುಲೇಷನ್ ಇರೋದು ದೋಹಾ ನಗರದಲ್ಲಿ. ಪ್ಲೇಸ್ ವೆಂದಾಮ್ ಅಂದ್ಬಿಟ್ಟು ಒಂದು ಸುಂದರವಾದ ಅರಮನೆ ಥರ ಇರುವಂತಹ ಮಾಲಿಗೆ ಬಂದಿದ್ದೀವಿ. ಎಲ್ಲ ಜಗತ್ತಿನ ಎಲ್ಲ ಗ್ಲೋಬಲ್ ಬ್ರ್ಯಾಂಡ್ಸು ಇಲ್ಲಿದೆಯಂತೆ. ಇಲ್ಲಿ ಸಂಜೆ ತುಂಬ ಸುಂದರವಾದ ಒಂದು ಕಾರಂಜಿ ನಡೆಯುತ್ತಂತೆ, ಮ್ಯೂಸಿಕಲ್ ಕಾರಂಜಿ. ಹೇಗಿರುತ್ತೆ ನೋಡೋಣ ಅಂತ ಕರ್ಕೊಂಬಂದಿದ್ದಾರೆ ಫ್ರೆಂಡು. ಒಂದೇ ಒಂದು ದಿವಸದಲ್ಲಿ ಯಾವುದೇ ಒಂದು ದೇಶವನ್ನು ನೋಡೋದಕ್ಕೆ ಅಸಾಧ್ಯ. ಆದರೂ ಎಷ್ಟಾಗುತ್ತೋ ಈ ಒಂದು ಸಮಯದಲ್ಲಿ ಅಷ್ಟನ್ನು ನಿಮಗೆ ತೋರಿಸೋವಂತಹ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಕತಾರ್ ದೇಶದ ಡೆಮೋಗ್ರಫಿಕ್ಸ್ ಬಗ್ಗೆ ನಿಮಗೆ ಒಂದು ಆಶ್ಚರ್ಯಕರವಾದ ವಿಚಾರ ಹೇಳಲೇಬೇಕು. ಅದೇನಪ್ಪ ಅಂದರೆ, ಕತಾರ್ ದೇಶದಲ್ಲಿ ಕತಾರಿ ಸಿಟಿಸನ್ಸೇ ಮೈನಾರಿಟಿ. ಈಗ ಭಾರತ ದೇಶದಲ್ಲಿ 99.99% ಭಾರತೀಯರು ಇರೋದು, ಎಲ್ಲೋ ಒಂದು 0.1 ಅಥವಾ 0.001% ಬೇರೆ ದೇಶದವರು ಇರ್ತಾರೆ. ಆದರೆ ಕತಾರ್ ದೇಶದಲ್ಲಿ ಒಟ್ಟು ಜನಸಂಖ್ಯೆ 26 ಲಕ್ಷ. ಆ 26 ಲಕ್ಷ ಜನರಲ್ಲಿ ಕೇವಲ 12% ಮಾತ್ರ ಕತಾರಿ ಸಿಟಿಸನ್ಸು. ಮಿಕ್ಕಿದ ಅಷ್ಟು ಜನರು ಫಾರಿನ್ ದೇಶಗಳಿಂದ ಬಂದವರು, ಅಂದರೆ 88% ಫಾರಿನರ್ಸ್ ಅಥವಾ ಎಕ್ಸ್ಪ್ಯಾಟ್ಸ್ ಇರುವಂತಹ ದೇಶ ಕತಾರು. ಇದರಲ್ಲಿ ಭಾರತ ದೇಶನೇ ಮುಂಚೂಣಿಲಿರೋದು. 25% ಭಾರತೀಯ ಜನಗಳು ಕತಾರ್ ದೇಶದಲ್ಲಿ ವಾಸ ಇದ್ದಾರೆ. ಅದು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಅಂದರೆ ಫಿಲಿಪಿನೋಸ್ ಅಥವಾ ಫಿಲಿಪೀನ್ ದೇಶದ ಪ್ರಜೆಗಳು ಕತಾರ್ ದೇಶದಲ್ಲಿ ಕೆಲಸ ಮಾಡಿಕೊಂಡು ಇದ್ದಾರೆ. ಮೂರನೇದು ನೀವು ಯೋಚನೆ ಮಾಡೋದಾದರೆ ಅರಬ್ ಜನರ, ಬೇರೆ ಬೇರೆ ದೇಶದ ಅರಬ್ ಜನರು. ಅದಾದಮೇಲೆ ಕತಾರಿ ಸಿಟಿಸನ್ಶಿಪ್ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ನಿಮ್ಗೆ ಅಕಸ್ಮಾತ್ ಕತಾರಿ ಪಾಸ್ಪೋರ್ಟ್ ಬೇಕು ಅಂದರೆ 25 ವರ್ಷಗಳ ಕಾಲ ನೀವು ಕತಾರ್ ದೇಶದಲ್ಲಿ ವಾಸ ಇರಬೇಕು. ತದನಂತರ ನೀವು ಅರಬಿಕ್ ಭಾಷೆಯಲ್ಲಿ ಸಂಪೂರ್ಣವಾಗಿ ಪರಿಣಿತಿಯನ್ನು ಹೊಂದಿರಬೇಕು. ಹಾಗೆ ಪ್ರತಿ ವರ್ಷ 10 ತಿಂಗಳ ಕಾಲ, 25 ವರ್ಷಗಳ ಕಾಲ, ಅದರಲ್ಲೂ ಪ್ರತಿ ವರ್ಷ 10 ತಿಂಗಳ ಕಾಲ ಕತಾರಲ್ಲೇ ವಾಸ ಇದ್ದು ಕೆಲಸ ಮಾಡಿರಬೇಕು. ಆಗ ಮಾತ್ರ ನೀವು ಕತಾರಿ ಸಿಟಿಸನ್ಶಿಪ್ಗೆ ಎಲಿಜಿಬಲ್ಲು. ಸಿಕ್ಕಾಪಟ್ಟೆ ಟಫ್ ರೂಲ್ಸು ಕತಾರಿ ಸಿಟಿಸನ್ಶಿಪ್ಗೆ. ಹಾಗೆ ಕತಾರಿ ಪಾಸ್ಪೋರ್ಟ್ ಕೂಡ ಜಗತ್ತಿನ ಗ್ಲೋಬಲ್ ಇಂಡೆಕ್ಸಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಕತಾರಿ ಜನಗಳಿಗೆ ಈ ಮಟ್ಟದಲ್ಲಿ ಹಣ ಅಥವಾ ಆಸ್ತಿ ಎಲ್ಲಿಂದ ಬಂತು, ಹೇಗೆ ಬಂತು, ಇದರ ಆದಾಯದ ಸೋರ್ಸ್ ಏನು ಅಂತ ನಿಮ್ಮೆಲ್ಲರ ತಲೆಯಲ್ಲಿ ಪ್ರಶ್ನೆ ಇರ್ಬೋದು. ಇದಕ್ಕೆ ಉತ್ತರ ಪೆಟ್ರೋಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಗೆ ನ್ಯಾಚುರಲ್ ಗ್ಯಾಸ್. ಕತಾರ್ ದೇಶದಲ್ಲಿ ಪ್ರಪಂಚದಲ್ಲೇ ಮೂರನೇ ಅತ್ಯಂತ ಹೆಚ್ಚು ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಇದೆ. ಹಾಗೆ ಸಿಕ್ಕಾಪಟ್ಟೆ ಪೆಟ್ರೋಲಿಯಂ ಇದೆ. ನಾವು ನಮ್ಮ ಗಾಡಿಯನ್ನು ನಮ್ಮ ದೇಶಗಳಲ್ಲಿ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಓಡಿಸಿದಾಗಲೂ ಕೂಡ ಎಲ್ಲೋ ಒಂದು ಕಡೆ ನೀವು ಕತಾರ್ ದೇಶದ ಎಕನಾಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರ. ಅದಕ್ಕೆ ಕತಾರು GDPಲಿ ಬಹಳ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಆದರೆ ಗ್ಲೋಬಲಿ ಆಯಿಲ್ ಎಕನಾಮಿ ಅಥವಾ ಪೆಟ್ರೋಲಿಯಂ ಎಕನಾಮಿ ಕಮ್ಮಿ ಆಗ್ತಾ ಇರೋದ್ರಿಂದ ಈಗ ಕತಾರ್ ದೇಶ ಹಾಗೆ ಸಾಕಷ್ಟು ಮಿಡ್ಲ್ ಈಸ್ಟರ್ನ್ ದೇಶ, ಈಗ UAE ಅಥವಾ ಸೌದಿ ಅರೇಬಿಯಾ ಕೂಡ ಟೂರಿಸಮ್ಮು, ಪೆಟ್ರೋಕೆಮಿಕಲ್ಸು ಹಾಗೆ ಬೇರೆ ಬೇರೆ ಇಂಡಸ್ಟ್ರೀಸು, ಮ್ಯಾನುಫ್ಯಾಕ್ಚರಿಂಗು, ಸ್ಟೀಲು, ಬೇರೆ ಬೇರೆ ಮುಂಚೆ ಎಲ್ಲ ಪೆಟ್ರೋಲ್ ಬಿಟ್ಟರೆ ಇನ್ನೇನೂ ಮಾಡದಿರುವಂತಹ ಈ ಒಂದು ದೇಶಗಳು ಈಗ ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ನು, ಗ್ರೀನ್ ಹೌಸ್ ಟೆಕ್ನಾಲಜಿ, ಏನೇನೋ ಹೊಸ ವಿಷಯಗಳ ಮೇಲೆ ಗಮನ ಕೊಟ್ಟು ಅವರ ಎಕನಾಮಿಯನ್ನು ಡೈವರ್ಸಿಫೈ ಮಾಡ್ತಾ ಇದ್ದಾರೆ. ಅಂದರೆ ಸಂಪೂರ್ಣವಾಗಿ ಪೆಟ್ರೋಲ್ ಮೇಲೆ ಮಾತ್ರ ಅವಲಂಬಿತ ಮಾಡ್ಕೋತಾ ಇಲ್ಲ. ಯಾಕೆಂದರೆ ಅಕಸ್ಮಾತಾಗಿ ಇವಾಗ EVಯಿಂದ ಹಾಗೆ ಬೇರೆ ಬೇರೆ ಆವಿಷ್ಕಾರಗಳಿಂದ ಪೆಟ್ರೋಲಿಯಂ ಎಕನಾಮಿ ಸಂಪೂರ್ಣವಾಗಿ ಬಿದ್ದರೆ ಆ ದೇಶದ ಎಕನಾಮಿ ಮಾರನೇ ದಿವಸನೇ ನೆಲ ಕಚ್ಚಿಬಿಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಕತಾರ್ ದೇಶ ಕೂಡ ಸಾಕಷ್ಟು ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ತನ್ನನ್ನು ತಾನು ಡೈವರ್ಸಿಫೈ ಮಾಡ್ಕೋತಾ ಇದೆ. ಪ್ರಪಂಚದಲ್ಲಿ 197 ದೇಶಗಳಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಕತಾರ್ ದೇಶ 164ನೇ ಅತ್ಯಂತ ದೊಡ್ಡ ದೇಶ, ಅಂದರೆ ಸಿಕ್ಕಾಪಟ್ಟೆ ಚಿಕ್ಕ ದೇಶ ಅಂತ ಅರ್ಥ. ಕತಾರ್ ದೇಶ ಯಾವ ದೇಶಗಳ ಜೊತೆ ತನ್ನ ಗಡಿಯನ್ನು ಹಂಚ್ಕೊಳ್ಳುತ್ತೆ ಅಂದರೆ ಅದು ಒಂದೇ ಒಂದು ದೇಶ, ಅದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಜೊತೆಗೆ ಅಷ್ಟೊಂದು ಒಳ್ಳೆಯ ರಿಲೇಷನ್ಶಿಪ್ ಕೂಡ
ಕತಾರ್ ದೇಶಕ್ಕೆ ಇಲ್ಲ. ಸೊ ಸಾಕಷ್ಟು ಬಾರ್ಡರ್ ಇಶ್ಯೂಸ್ ಇವತ್ತಿಗೂ ಇದೆ. ಹಾಗೆ ಫೆನ್ಸಿಂಗು ಎಲ್ಲ ನಡೀತಾ ಇದೆ. ಅದು ಬಿಟ್ಟು ಮೇಲ್ಗಡೆ ನೋಡೋದಾದರೆ ಪರ್ಷಿಯನ್ ಗಲ್ಫ್ ಬರುತ್ತೆ. ಅದಾದಮೇಲೆ ಒಂಚೂರು ಮುಂದಕ್ಕೆ ಹೋದರೆ ಬಹರೈನ್, ಒಂದು ಇದಕ್ಕಿಂತ ಕತಾರ್ ದೇಶಕ್ಕಿಂತ ಚಿಕ್ಕದಾದ ಇನ್ನೊಂದು ಅರಬ್ ಕಂಟ್ರಿ ಆದ ಬಹರೈನ್ ಸಿಗುತ್ತೆ. ಕತಾರ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 3ನೇ ಸೆಪ್ಟೆಂಬರ್ 1975ನೇ ಇಸ್ವಿ. ಕೇವಲ 55 ವರ್ಷ ಆಗಿದೆ ಈ ಒಂದು ದೇಶಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಪಡೆದು. ನಮಗೆ ಹಾಗೆ ಕತಾರ್ ದೇಶಕ್ಕೆ ಒಂದು ಸಿಂಗಲ್ ಎನಿಮಿ ಅಥವಾ ಒಂದು ಸಿಂಗಲ್ ಕೋಪ ಬರೆಸುವಂತಹ ವಿಷಯ ಅಂದರೆ ಅದೇ ಬ್ರಿಟಿಷರು. ವೆರಿ ಬ್ಯಾಡ್. ಬ್ರಿಟಿಷರು ಜಗತ್ತಿನ ಮೂಲೆಯನ್ನು ಅವ್ರು ಇಷ್ಟಿದ್ರು ಎಲ್ಲರೂ ಆಳಿ ದಬ್ಬಾಳಿಕೆ ಮಾಡಿ ಎಲ್ರಿಗೂ ಹಿಂಸೆ ಕೊಟ್ಟು ಎಲ್ಲರನ್ನು ಕೊಳ್ಳೆ ಹೊಡೆದು ಮುಗಿಸ್ಬಿಟ್ರು. ನಮ್ಮ ಪ್ರಿಯಾ ಮೇಡಮ್ಗೂ ಒಂದು ವಿಷಯ ಗೊತ್ತಿರಲಿಲ್ಲ. ಆಶ್ಚರ್ಯಕರವಾದ ಸಂಗತಿ, ಕತಾರ್ ದೇಶದಲ್ಲಿ ಹುಡುಗಿರ ಅಭಾವ ಯಾವ ಮಟ್ಟಕ್ಕಿದೆ ಅಂದರೆ 3 ಹುಡುಗರಿದ್ದರೆ 1 ಹುಡುಗಿ ಮಾತ್ರ ಇರೋದು. ಸೊ 3:1 ರೇಷಿಯೋ. ನಿಮ್ಗೆ ಗೊತ್ತಿದ್ದ ವಿಷಯ? ನನಗೂ ಗೊತ್ತಿರಲಿಲ್ಲ. ಯಾವುದೋ ಒಂದು ರಿಪೋರ್ಟ್ ಓದಬೇಕಾದ್ರೆ ಸೆನ್ಸಸಲ್ಲಿ ಗೊತ್ತಾಯಿತು. ಅದು ಜನರಲಿ ಗೊತ್ತಾಗಲ್ಲ. ಬಟ್ ವೆರಿ ವೆರಿ ಸರ್ಪ್ರೈಸಿಂಗ್. ಈಗ ಭಾರತ ದೇಶದಲ್ಲಿ ಎಲ್ಲೋ 1:1.1, 1.2 ಆ ಥರ ಇದೆ. ಆದರೆ 3:1 ಹೆಂಗೆ ಮ್ಯಾನೇಜ್ ಆಗುತ್ತೆ ದೇಶ ಅಲ್ವಾ? ಯಾರಿಗೂ ಮದುವೆ ಆಗಲ್ಲ ಗುರು. ಕತಾರ್ನ ಅತ್ಯಂತ ಸುಂದರವಾದ ಮಾಲ್ನ ನೋಡ್ಕೊಂಡು ಬಂದ ನಂತರ ಈಗ ನಾವೊಂದು ಟ್ರ್ಯಾಮ್ ರೈಡ್ಗೆ ಹೋಗ್ತಾ ಇದ್ದೀವಿ. ಟ್ರ್ಯಾಮ್ಸ್ ಗೊತ್ತಿರಬೇಕು, ಒಂಥರ ಮಿನಿ ಟ್ರೈನ್ ಅಂತ ಹೇಳ್ಬೋದು. ಇಲ್ಲಿ ಟ್ರ್ಯಾಮ್ ಸ್ಟೇಷನ್ ಕೂಡ ಇದೆ ಮೆಟ್ರೋ ಜೊತೆಗೆ. ಟ್ರ್ಯಾಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡುವ ಬನ್ನಿ. ಅಂಡರ್ಗ್ರೌಂಡ್ ಇದೆ, ಭೂಮಿಯ ಕೆಳಗಡೆ ಈ ಒಂದು ಸಿಸ್ಟಮ್ನ ಮಾಡಿದ್ದಾರೆ. ಇದು ಅಷ್ಟೇ ಬಹಳ ನೋಡಿ ಹೆಂಗಿದೆ ಅಂತ, ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಅಂತಾರಲ್ಲ ಅಷ್ಟು ಕ್ಲೀನಾಗಿದೆ. ಸೇಮ್ ಇದೇ ಕಾರ್ಡು ಕೂಡ ಟ್ರ್ಯಾಮ್ಗೆ ವರ್ಕ್ ಆಗುತ್ತೆ. ಕತಾರ್ನ ಟ್ರ್ಯಾಮ್ ಸ್ಟೇಷನ್ ಯಾವ ರೀತಿ ಇದೆ ನೋಡಿ, ಎಂಥ ವಿನ್ಯಾಸ ರೀ, ಎಲ್ಲ ಕಡೆ ಸೂಪರ್ ಡಿಸೈನ್. ಟ್ರ್ಯಾಮ್ ಬಂತು ಬನ್ನಿ. ಇದೆ. ಸೊ ಇದೆ ಟ್ರ್ಯಾಮು. ಈ ಥರ ಸೀಟ್ಗಳಿರುತ್ತೆ, ಎಲ್ಲರಿಗೂ ಕೂತ್ಕೋಬೋದು. ಪ್ರಯಾರಿಟಿ ಸೀಟಿಂಗ್ ಹೇಗೆ. ಸೊ ಈ ಥರ ಕೂತ್ಕೊಳ್ಳೋಕೆ ಅವಕಾಶ ಸಖತ್ತಾಗಿದೆ. ಸೊ ನಾವು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಪ್ರಿಯಾ ಅವ್ರಿಗೆ, ಮೆಟ್ರೋಗೂ ಟ್ರ್ಯಾಮ್ಗೂ ಏನು ವ್ಯತ್ಯಾಸ ಅಂತ. ಸೊ ಐ ಥಿಂಕ್ ಟ್ರ್ಯಾಮ್ ಮೇಕ್ಸ್ ಮೋರ್ ನಾಯ್ಸ್, ಲೈಕ್ ಶಾರ್ಟ್. ಚಿಕ್ಕ ವಿಷಯಕ್ಕೆ ಟ್ರ್ಯಾಮು, ತುಂಬ ದೂರಕ್ಕೆ ಮೆಟ್ರೋ. ಊರಿರೋದೇ ಇಷ್ಟುದ್ದ, ಅದರಲ್ಲಿ ಏನು ಮೆಟ್ರೋ ಟ್ರ್ಯಾಮ್ ಎರಡೆರಡು. ಮರೀನಾ ಸೆಂಟ್ರನ್ನು ಟ್ರ್ಯಾಮ್ ಸ್ಟೇಷನಲ್ಲಿ ಎಳ್ಕೊಂಡಿದ್ದೀವಿ. ಟ್ರ್ಯಾಮ್ ಹೊರಡಿತು. ಈಗ ನೀವು ನೋಡ್ತಾ ಇದ್ದೀರಾ ಕತಾರ್ನ ದೋಹಾದಲ್ಲಿರುವಂತಹ ಬಹಳ ಸ್ಪೆಷಲ್ ಆದ ಒಂದು ಪಂಚತಾರ ಹೋಟೆಲು ಹೇಗಿದೆ ಅಂತ ನೋಡಿ. ಎಷ್ಟು ಯುನೀಕಾಗಿ ಕಟ್ಟಿದ್ದಾರೆ. ಈ ಒಂದು ವಿನ್ಯಾಸ ಪ್ರಾಬಬ್ಲಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ರಫೆಲ್ಸ್ ಪಂಚತಾರ ಹೋಟೆಲ್ ಇದು. ಯಾವ ರೀತಿ ವಿನ್ಯಾಸ ಮಾಡಲಾಗಿದೆ, ರೂಮ್ಸು, ರೆಸ್ಟೋರೆಂಟ್ಸು ಎಲ್ಲ ಒಂಥರ ಬೇರೆ ರೀತಿ. ಇದು ಹಿಂಗೆ ಕರ್ವ್ ಮಾಡಿ ಟಾಪ್ವರೆಗೂ ತೊಗೊಂಡೋಗಿದ್ದಾರೆ. ಅಲ್ಲಿ ಬಾಲ್ಕನೀಸ್ ಮಾಡಿದ್ದಾರೆ, ಅಲ್ಲಿ ಪಾರ್ಟಿ ಪ್ಲೇಸ್ ಮಾಡಿರಬೇಕು. ಸಖತ್ತಾಗಿದೆ. ವೆರಿ ವೆರಿ ಯುನೀಕ್ ಡಿಸೈನ್. ತುಂಬ ಇಷ್ಟ ಆಯ್ತು ನನಗಿದು. ಸೊ ಮೂನ್ ಕ್ರೆಸೆಂಟ್ ಅಂತೀವಲ್ಲ, ಆ ಒಂದು ವಿನ್ಯಾಸದಲ್ಲಿ ಡಿಸೈನ್ ಮಾಡಲಾಗಿದೆ. ರೋಡನ್ನು ಕ್ರಾಸ್ ಮಾಡ್ತಾ ಇದ್ದೀವಿ ಕತಾರ್ನಲ್ಲಿ. ಸಖತ್ತಾಗಿದೆ ರೋಡ್. ಎಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಯಪ್ಪ, ಅದು ಹೆಂಗೆ ಇಷ್ಟು ಕ್ಲೀನಾಗಿ ಇಷ್ಟು ನೀಟಾಗಿ ಈ ಲೆವೆಲಲ್ಲಿ ಮೇಂಟೈನ್ ಮಾಡಿದಾರೋ ಅರ್ಥನೇ ಆಗಲ್ಲ. ನೋಡಿ ಹೆಂಗಿದೆ ಅಂತ. ಅದ್ಭುತ ರೀ. ಲಕ್ಸುರಿ ಈಸ್ ಈಕ್ವಲ್ ಟು ಕತಾರ್ ಈಸ್ ಈಕ್ವಲ್ ಟು ಲಕ್ಸುರಿ. ಎಲ್ಲ ದುಡ್ಡನ್ನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸುರಿದ್ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆರ್ಟಿಫಿಷಿಯಲ್ ಕ್ರೆಸೆಂಟ್ ಚಂದ್ರ. ಇಲ್ಲಿ ನೀವು ನೋಡ್ಬೋದು ನ್ಯಾಚುರಲ್ ಕ್ರೆಸೆಂಟ್ ಚಂದ್ರ. ಮೆಟ್ರೋ ಸ್ಟೇಷನ್ನ ಎಂಟ್ರಿ ವಿಭಾಗವನ್ನು ನೋಡಿ ಹೇಗಿದೆ ಅಂತ. ಎಷ್ಟು
ಶ್ರೀಮಂತವಾಗಿ ಮಾಡಿದ್ದಾರೆ. ಬೆಳಗ್ಗೆಯಿಂದ ನಡೆದು ಮೈ ಕೈ ನರ ನಾಡಿ ಎಲ್ಲ ನೋವ್ತಾ ಇದೆ ಗುರು. ಒಂದು 20 ಕಿಲೋಮೀಟ್ರ್ ನಡೆಸಿ ಹೇಳಿ ಹುಡುಗಿ. ಇನ್ನೂ ಬಿಟ್ಟಿಲ್ಲ, ಇನ್ನೂ 3 ಜಾಗ ಇದೆ, ಇನ್ನೆರಡು ಜಾಗ ಇದೆ. ಯಾಕಾರೋ ಕೇಳೋದು ನಾವು ಜಾಗ ಎಷ್ಟಿದೆ ಅಂತ. ನಾನು ಹೇಳಿದೆ ಏನೇನಿದೆಯೋ ಕತಾರಲ್ಲಿ ಎಲ್ಲ ತೋರಿಸ್ಬಿಡಿ ಅಂತ. ಆಯಿತು ಮಾಡ್ತೀನಿ ಅಂತ ಕೋಪ ಇಟ್ಕೊಂಡು ಗುನ್ನಿಸಿಟ್ಕೊಂಡು ಎಲ್ಲ ತೋರಿಸ್ತಾ ಇದ್ದಾರೆ. ರಾತ್ರಿ 9 ಗಂಟೆ, ಮಧ್ಯಾಹ್ನ ವಾಟ್ ಟೈಮ್ ಡಿಡ್ ವಿ ಸ್ಟಾರ್ಟ್? 1 ಗಂಟೆಗೆ ಶುರು ಮಾಡಿದ್ದು. 1:45 ಅಂಕಲ್ ಎಲ್ಲ ಶಾರ್ಪು ಪರ್ಫೆಕ್ಟಾಗಿ ನೆನ್ಪಿಟ್ಕೋತಾರೆ. 1:45ಗೆ ಶುರು ಮಾಡಿಬಿಟ್ಟು ನಾವು ಇಲ್ಲಿವರೆಗೂ ನಡೆಸ್ತಾ ಇದ್ದಾರೆ. ಯಾಕೆ ಮೇಡಮ್? ಇನ್ನೂ 2 ಅವರ್ಸ್ ನಡೆಸ್ತಾರಂತೆ. ನನ್ನ ಕೈಲಾಗಲ್ಲ ಮೇಡಮ್, ದಯವಿಟ್ಟು ಕೇಳಿದ್ದು ಕ್ಷಮೆ ಆಗಲಿ. ಬೇಗ ಅದು ಯಾವುದೋ ಸೂಕ್ ಅಂತ ಮಾರ್ಕೆಟ್ ಇದೆಲ್ಲ ತೋರಿಸ್ಬಿಟ್ಟು ಒಳ್ಳೆ ಊಟ ಕೊಡಿಸ್ಬಿಟ್ಟು ನಮ್ಮನ್ನು ನಮ್ಮ ಹೋಟೆಲ್ಗೆ ಬಿಸಾಕ್ಬಿಡಿ. ಬೆಳಗ್ಗೆ ಎದ್ದು ನಾವು ಫ್ಲೈಟ್ ತೊಗೋಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ? 6 ಗಂಟೆಗೆ ಏರ್ಪೋರ್ಟಲ್ಲಿರಬೇಕು. ಇಸ್ರೇಲಲ್ಲಿ ಕೂಡ ಇದೇ ಥರ ಸಿಟಿಯ ಮಧ್ಯೆ ಟ್ರಾಮ್ ಸಿಸ್ಟಮ್ ನೋಡಿದ್ದೆ. ಇಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಟ್ರಾಮ್ ತೊಗೊಂಡು ಒಂದು ಸ್ಪೆಷಲ್ ಜಾಗ ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಗಿದೆ. ಅದೊಂದು ಜಾಗ ಮಿಸ್ ಮಾಡಬಾರ್ದು ಅನ್ನೋದು ಉದ್ದೇಶ. ಈ ಒಂದು ಟ್ರಾಮ್ ಸಿಸ್ಟಮ್ನ ವಿಶೇಷತೆ ಏನಪ್ಪ ಅಂದರೆ ಇದು ಆಬ್ಸಲ್ಯೂಟ್ಲಿ ಫ್ರೀ. ಇದಕ್ಕೆ ಯಾವುದೇ ರೀತಿಯ ದುಡ್ಡನ್ನು ನೀವು ಕೊಡಬೇಕಾಗಿಲ್ಲ. ಬಂತು ಟ್ರಾಮು, ಬಂತು ಟ್ರಾಮು, ಅಲ್ಲಿ ಬಂತು. ಕಾಣಿಸ್ತಾ ಇದೆಯಾ? ಇದು ಬಸ್ಸಾ, ಟ್ರೈನಾ, ಟ್ರಾಮಾ ಗೊತ್ತಾಗ್ತಾ ಇಲ್ಲ. ಸೊ ಇದೇ ಟ್ರಾಮ್ ಸಿಸ್ಟಮು. ಚೆನ್ನಾಗಿದೆ ನೋಡಿ. ಇಲ್ಲಿಂದ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ನೋಡಿ. ಆಹಾ, ಅದ್ಭುತ. ಇವತ್ತಿನ ರಾತ್ರಿಯ ಕಡೆಯ ಅನ್ವೇಷಣೆ ಸೂಕ್ ವಾಕಿಫ್ನಲ್ಲಿ. ಇದು ಇಲ್ಲಿನ ಅತ್ಯಂತ ಸುಪ್ರಸಿದ್ಧ ಮಾರುಕಟ್ಟೆ. ನನ್ನ ಪ್ರಕಾರ ಸಿಂಗಾಪುರ್ ದೇಶಕ್ಕಿಂತ ಒಂದು ಸ್ಟೆಪ್ಪು ನೆಕ್ಸ್ಟ್ ಲೆವೆಲಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಕತಾರ್ ದೇಶ, ಎಸ್ಪೆಷಲಿ ದೋಹಾ ನಗರ. ಯಪ್ಪ, ಆಲ್ಮೋಸ್ಟ್ ಪರ್ಫೆಕ್ಟ್ ಸಿಟಿ ಅನ್ಬೋದು. ಇದೇ ಜಾಗಕ್ಕೆ ಮಧ್ಯಾಹ್ನ ಬಂದಿದ್ವಾ ಅಂತ ಅನಿಸುತ್ತೆ. ಸಂಜೆಯಲ್ಲಿ ವಾತಾವರಣನೇ ಬೇರೆ ಥರ ಇದೆ. ಮೇಲೆ ನೋಡ್ತಾ ಇದ್ದೀರಾ ಕತಾರ್ ದೇಶದ ರಾಷ್ಟ್ರೀಯ ಬಾವುಟ. ಒಂಥರ ಮರೂನ್ ಕಲರ್ ಮತ್ತು ಬಿಳಿ ಟ್ರಯಾಂಗಲ್ ಶೇಪಲ್ಲಿ ಕಟ್ಟಾಗಿದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ಕತಾರ್ನ ಪೊಲೀಸ್ ಠಾಣೆ. ದೋಹಾದಲ್ಲಿ ಪೊಲೀಸ್ ಠಾಣೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇಲ್ಲಿ ಕತಾರಿ ಹಿಸ್ಟ್ರಿಯನ್ನು ತಿಳ್ಕೊಬೇಕಾದ್ರೆ ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಲೇಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಪಹಲ್ವಾನ್ ಸಾದ್ ಇಸ್ಮಾಯಿಲ್ ಅಲ್ ಜಿಸಮ್ ದ ಓಲ್ಡ್ ಪರ್ಲ್ ಡೈವರ್ ಅಂತ. ಇದರ ಅರ್ಥ ಏನಂದರೆ, ಒಂದು ಸಮಯದಲ್ಲಿ ಕತಾರಲ್ಲಿ ಜನಗಳ ಮುಖ್ಯವಾದ ಕೆಲಸ ಏನಾಗಿತ್ತಂದರೆ ಡೈವಿಂಗು. ನೋಡಿ, ಇವರೆಲ್ಲ ಪಹಲ್ವಾನ್ಗಳು. ಇವರೆಲ್ಲ ಸಮುದ್ರಕ್ಕೆ ಹೋಗಿ ಡೈವ್ ಮಾಡೋರು. ಡೈವ್ ಮಾಡಿಬಿಟ್ಟು ಅಲ್ಲಿಂದ ಈ ಥರ ಮುತ್ತು ರತ್ನಗಳನ್ನು ಸಮುದ್ರದ ಒಳಗಿಂದ ತರೋರು, ಅದನ್ನು ಮಾರೋರು. ಅದೇ ಇವರ ಮೇಯ್ನ್ ಎಕಾನಮಿ ಆಗಿತ್ತು. ಇವತ್ತಿನ ಥರ ಪೆಟ್ರೋಲಿಯಂ ಆಗಲಿ ಮಿಕ್ಕಿದ ವಿಷಯ ಆಗಲಿ ಅವತ್ತು ಇರಲಿಲ್ಲ. ಸೊ ಒಂದು ಐತಿಹಾಸಿಕ ಜಾಗ ಇದು. ಇವತ್ತು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇವರನ್ನು ಮಾತಾಡ್ಸೋಕ್ಕಾಗದೆ ಹಂಗೆ ಹೋಗ್ತಾ ಇದ್ದೀವಿ. ರಾತ್ರಿಯ ಊಟಕ್ಕೆ ಒಂದು ಇರಾನಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಮ್ಮ ಪ್ರಿಯಾ ಮೇಡಮ್ ಸಜೆಷನ್ ಮೇರೆಗೆ. ಭಾಳ ಅದ್ಭುತವಾದ ಲೊಕೇಶನ್ನು ಮಾರ್ಕೆಟ್ನಲ್ಲಿ. ಕಬಾಬ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ನಮ್ಮ ಪ್ರೀತಿಯ ಸಿಸ್ಟರ್ಗೆ ಪ್ರೀತಿಯ ಧನ್ಯವಾದ. ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ರು. ತುಂಬು ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಮೈ ಡಿಯರ್. ನೋಡಿ, ಇಂಥ ಕನ್ನಡಿಗರು ಜಗತ್ತಿನ ಮೂಲೆಯಲ್ಲಿ ಇರೋದಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಜಗತ್ತನ್ನು ನಿಮಗೆ ಬಹಳ ಸರಾಗವಾಗಿ ತೋರಿಸೋಕ್ಕೆ ಸಾಧ್ಯ ಆಗ್ತಾ ಇರೋದು. ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ.